ಸಂಜನಾ ಎಲ್ಲ ರೆಡಿನೇನಮ್ಮ? ಹಾಂ ಅತ್ತೆ, ನೀವು ಹೇಳ್ದಂಗೆ ಅಡುಗೆನೆಲ್ಲ ರೆಡಿ ಮಾಡಿದ್ದೀನಿ. ಮಾವ ಏನಾದರೂ ನಾನು ಮಾಡಿರೋ ಅಡುಗೆನ ಊಟ ಮಾಡಿದ್ರೆ ಹೊಗಳ್ತಾರೆ. ನಿನಗೂ ಅದೇ ತಾನಮ್ಮ ಬೇಕಾಗಿರೋದು. ಆಮೇಲೆ ಒಂದು ಮುಖ್ಯವಾದ ವಿಷಯ, ನೀನೆಲ್ಲದಕ್ಕಿಂತ ಹೆಚ್ಚಾಗಿ ನರಸಿಂಹನ ಕಡೆ ಗಮನ ಕೊಡು, ಆಯ್ತಾ? ಸರಿ ಅತ್ತೆ, ನೀವು ಹೋಗಿ ಮಾವನ ಊಟಕ್ಕೆ ಕರ್ಕೊಂಡು ಬನ್ನಿ. ಸರಿ ಕಣಪ್ಪ. ಅಯ್ಯೋ, ನೀರೇ ತಂದಿಲ್ವಲ್ಲ. ಸಂಜನಾ, ನಿನಗೈತಿ ಇವತ್ತು ಮಾರಿ ಹಬ್ಬ. ನಿನ್ನ ಕೈ ಅಡುಗೆ ಮಾಡ್ಕೊಂಡು ಎಲ್ಲರ ಕಡೆ ನಿನ್ನ ಕೈ ರುಚಿ ಹೊಗಳ್ಸ್ಕೋಬೇಕನ್ನಕತ್ತಿದ್ದಲ್ಲ, ಇವತ್ತು ನಿನ್ನ ಊಟ ನೀನು ತಿಂದೇ ಇರೋ ಹಂಗೆ ಮಾಡ್ತೀನಿ. ವತ್ಸಲ, ಏನ್ರಿ? ನರಸಿಂಹ ಎಲ್ಲೇ? ಅದೇನೋ ಬುಕ್ ತರಬೇಕು ಅಂತ ಪೇಟೆಗೆ ಹೋದ. ಓಹೋ, ಅವನು ಇಂಟ್ರೆಸ್ಟ್ ನೋಡಿದ್ರೆ ಈ ಸಲ ಅವನು ಚೆನ್ನಾಗಿ ಓದಿ ಆಫೀಸರ್ ಹಾಗೆ ಆಗ್ತಾನೆ ಅಂತ ಅನಿಸ್ತಾ ಇದೆ. ಹೌದು. ಸಂಜನಾ, ಈ ಹೋಟೆಲಲ್ಲಿ ಹಾಕೊಡ್ತಾರಲ್ಲ ಹಾಗೆ ಮೊದಲೇ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಬಿಟ್ಟಿದ್ಯಲ್ಲಮ್ಮ. ಊಟ ತುಂಬಾ ಚೆನ್ನಾಗಿದೆ ಕಣಮ್ಮ. ಯಾರು ಮಾಡಿದ್ದು? ಕನ್ನಿಕಾನಾ? ಅಯ್ಯ, ನಿಮ್ಮ ಅಣ್ಣನಿಗೂ ನಿನಗೂ ಅವಳು ಬಿಟ್ಟರೆ ಬೇರೆ ಯಾರೂ ಕಾಣಿಸೋದೇ ಇಲ್ಲ ಅನ್ಸುತ್ತೆ. ಅಡುಗೆನೆಲ್ಲ ನನ್ನ ಸೊಸೆ ಸಂಜನಾ ಮಾಡಿರೋದು. ಅದಕ್ಕೆ ಯಾರೇ ಒಳ್ಳೆ ಕೆಲಸ ಮಾಡಿದ್ರು ಹೊಗಳ್ಬೇಕಂತೆ ಅಲ್ವಾ ಅಣ್ಣ? ಹೌದೌದು. ಹೊಗಳಂಗಿದ್ರೆ ನನ್ನ ಸೊಸೆನ ಹೊಗಳಿಯೇ. ಸೂಪರ್ ಕಣಮ್ಮ, ಸಖತ್ತಾಗಿ ಮಾಡಿದ್ಯಾ. ತುಂಬಾ ಚೆನ್ನಾಗಿದೆ ಅಡಿಗೆ. ಥ್ಯಾಂಕ್ ಯು ಮಾವ, ಎಲ್ಲ ಅತ್ತೆನೇ ಹೇಳ್ಕೊಟ್ಟಿದ್ದು. ಹೌದಾ? ರೇ ವತ್ಸಲ, ಕನ್ನಿಕಂಗೂ ಸ್ವಲ್ಪ ಅಡುಗೆ ಹೇಳ್ಕೊಡೆ. ಕನಿಕಾ, ಕೂತ್ಕೊಳ್ಳಮ್ಮ. ಸಂಜನಾ, ನೀವು ಕೂತ್ಕೊಳ್ಳಿ. ಅಲ್ಲಿ ಬೇಡ, ಇಲ್ಲೇ ಕೂತ್ಕೊಳ್ಳಿ. ಅತ್ತೆ, ನೀವು ನಮ್ಮ ಜೊತೆ ಊಟಕ್ಕೆ ಕೂತ್ಕೊಳ್ಳಿ. ಇಲ್ಲಮ್ಮ, ನೀವು ಊಟ ಮಾಡಿ, ನಾನು ಆಮೇಲೆ ಮಾಡ್ತೀನಿ. ಅತ್ತೆ ಪರವಾಗಿಲ್ಲ, ಬನ್ನಿ. ಅಯ್ಯೋ, ಬಡ್ಸಕ್ಕೆ ಯಾರಾದರೂ ಒಬ್ರು ಬೇಕಲ್ಲ, ನೀನು ತಿನ್ನಮ್ಮ. ನಾ ಹಾಕಿದ ಖಾರದ ಪುಡಿ ತಟ್ಟೆ ಎಲ್ಲೋಯ್ತು? ಏನು ಹಿಂಗೆ ಆರಾಮಾಗಿ ತಿನ್ನಕತ್ತಾಳ ಈಕೆ? ಮಿಸ್ಸಾಗಿ ಯಾರಿಗಾದ್ರೂ ಹೋಯ್ತಾ? ಊಟ ತುಂಬಾ ಚೆನ್ನಾಗಿದೆ ಅಲ್ವಾ ನಮ್ಮ ಕನ್ನಿಕಾ? ಹೌದ್ರಿ, ತುಪ್ಪ ತಗೊಂಬರ್ಲ್ರಿ? ನೋ, ತುಪ್ಪ ಸಿಕ್ಕಾಪಟ್ಟೆ ಮಂದ, ಇವಳು ಸಿಕ್ಕಾಪಟ್ಟೆ ಸೂಕ್ಷ್ಮ. ನೀನ್ಯಾಕಮ್ಮ ಊಟ ಮಾಡದೆ ಅನ್ನ ಒಣಗಿಸ್ತಾ ಇದೀಯಾ? ಊಟ ಮಾಡು. ಮಾಡು ಚೆನ್ನಾಗಿದೆ. ಹಾಂ ಹಾಂ ರೀ.
ಯಾಕಮ್ಮ ಕನ್ನಿಕಾ ಕಣ್ಣೀರು? ಅದು ನಿಮ್ಮೆಲ್ರ ಜೊತೆ ಕೂತು ಊಟ ಮಾಡಾಕತ್ತೀನಲ್ರಿ, ನಮ್ಮವ್ವ ನಮ್ಮೂರು ನೆನಪಾತ್ರಿ, ಹಂಗೆ ಖುಷಿ ಒಳಗೆ ಕಣ್ಣೀರು ಬಂತ್ರಿ. ಓಹೋ, ಆನಂದ ಬಾಷ್ಪ. ಊಟ ಮಾಡು. ಲೋ ಗಣಿ, ನಮ್ಮ ಜೊತೆ ನಾಳೆ ಬೆಂಗಳೂರಿಗೆ ಸ್ಪೋರ್ಟ್ಸ್ ಡೇಗೆ ಯಾರೋ ಬರ್ತಾರೆ. ನನಗೂ ಅದೇ ಗೊತ್ತಾಗ್ತಿಲ್ಲ ಕಣೋ. ನಮ್ಮಿಬ್ರು ಮನೇಲಂತೂ ಯಾರೂ ಬರೋದಿಲ್ಲ. ಇನ್ನು ನರಸಿಂಹಣ್ಣ ಅವನು ಓದ್ಕೊಬೇಕು, ಅವನು ಬರೋದಿಲ್ಲ. ಸಂಜನಾ ಅಕ್ಕ ಏನೋ ಮೊದಲಿಗಿಂತ ಒಳ್ಳೆಯವರಾಗಿದ್ದಾರೆ, ಆದರೆ ಅವರು ಕನ್ನಿಕಾ ಅಕ್ಕ ಮತ್ತು ನರಸಿಂಹಣ್ಣನ ಬಿಟ್ಟು ಬರೋಕ್ಕಾಗೋದಿಲ್ಲ, ಆದ್ದರಿಂದ ಅವರು ಬರೋಲ್ಲ. ಇವಾಗ ನಾವೇನೋ ಮಾಡೋದು? ನಮ್ಮನ್ನು ಯಾರೋ ಕರ್ಕೊಂಡು ಹೋಗ್ತಾರೆ? ದೀಪಾ ಅಕ್ಕ ಇದ್ದಿದ್ರೆ ಇಷ್ಟೊಂದೆಲ್ಲ ಚಿಂತೆನೇ ಇರ್ತಿರ್ಲಿಲ್ಲ, ಖುಷಿಯಾಗಿ ಕರ್ಕೊಂಡು ಹೋಗ್ತಿದ್ಲು. ಆದರೆ ಅಕ್ಕನ ಜಾಗದಲ್ಲಿ ಬೇರೆ ಯಾರಿದ್ದಾರೆ? ನಿಮ್ಮ ದೀಪಾ ಅಕ್ಕ ಇನ್ನೂ ಬದುಕಿದಾಳೆ ಕಣ್ರು. ಏನು ಹೇಳ್ತಾ ಇದ್ದೀರಾ ಅಂಕಲ್? ದೀಪು ಅಕ್ಕ ಇನ್ನೂ ಬದುಕಿರಲ್ಲ? ಹೌದು, ದೀಪನ್ ಜಾಗದಲ್ಲಿ ದಿಶಾ ಆಗಿ ಅವಳಿದ್ದಾಳೆ. ಅಕ್ಕನ ಜಾಗನ ಬೇರೆ ಯಾರು ತುಂಬಕ್ಕಾಗಲ್ಲ ಬಿಡಿ ಅಂಕಲ್. ನಿಮ್ಮ ನೋವೇನು ಅಂತ ನನಗೆ ಅರ್ಥ ಆಗುತ್ತೆ ಕಣ್ರು, ಆದರೆ ಏನು ಮಾಡೋಕ್ಕಾಗತ್ತೆ, ಎಲ್ಲ ವಿಧಿ ಆಟ. ದಿಶಾನುವೆ ದೀಪನ್ ಥರ ತುಂಬ ಒಳ್ಳೆ ಹುಡುಗಿ. ಹೌದಾ ಅಂಕಲ್? ಹೌದು, ನೀವಿಬ್ಬರು ಈಗ ಬೆಂಗಳೂರಿಗೆ ಹೋಗಬೇಕು ಅಂತ ಇದ್ದೀರಲ್ಲ, ಅಳಿಯಂದ್ರ ಮನೆಯಲ್ಲೇ ಇರಿ. ದಿಶಾ ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೋತಾಳೆ. ಸರಿ ಅಂಕಲ್, ಹಾಗೆ ಮಾಡ್ತೀವಿ. ಹೌದು, ನೀವಿಬ್ಬರೇ ಬೆಂಗಳೂರಿಗೆ ಏನಕ್ಕೆ ಹೋಗ್ತಾ ಇದ್ದೀರಾ? ವಿಷಯನೇ ಗೊತ್ತಾಗ್ತಾ ಇಲ್ಲ. ನಾವಿಬ್ರು ಜಿಲ್ಲಾ ಮಟ್ಟದ ಸ್ಪೋರ್ಟ್ಸ್ಗೆ ಸೆಲೆಕ್ಟ್ ಆಗಿದ್ದೀವಿ ಅಂಕಲ್. ಹೌದೇನ್ರೋ? ಹೌದು ಅಂಕಲ್, ಆದರೆ ಬೆಂಗಳೂರಿಗೆ ನಮ್ಮ ಜೊತೆ ಯಾರೂ ಬರ್ತಾ ಇಲ್ಲ, ಅದಕ್ಕೆ ನಾವಿಬ್ರು ಹೋಗೋದಾ ಅಂತ ಯೋಚನೆ ಮಾಡ್ತಿದ್ವಿ. ನೀವೇನು ಯೋಚನೆ ಮಾಡಬೇಡಿ, ನಾನು ಇಬ್ಬರಿಗೂ ಬಸ್ ಹತ್ತಿಸ್ತೀನಿ. ನೀವು ಹೋಗುವಾಗ ನಮ್ಮ ಅಳಿಯಂದ್ರಿಗೆ ಫೋನ್ ಮಾಡಿ, ಅವರು ಅಲ್ಲಿ ನಿಮ್ಮನ್ನು ಇಳಿಸ್ಕೋತಾರೆ. ಆಮೇಲೆ ಚೆನ್ನಾಗಿ ಆಡಿ ಪ್ರಶಸ್ತಿ ಗೆದ್ದು ಬರಬೇಕು, ಗೊತ್ತಾಯ್ತಾ? ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಅಂಕಲ್. ಲೋ, ಅಂಕಲ್ ಹೇಳ್ದಂಗೆ ಚಿರುಭವನ್ ಮನೆಗೆ ಹೋಗಿ ಅಲ್ಲೇ ಇರೋಣ. ಈ ಸಂಜನ ಖಾರ ತಿನ್ಸಿ ಕೊಬ್ಬಿಳಿಸೋಣ ಅಂತಂದ್ರೆ ಅದು ಯಾವನ ಜೊತೆನೆ ಸೇರ್ಕೊಂಡು ನನ್ನ ಪ್ಲಾನೇ ಉಲ್ಟಾ ಮಾಡಿದ್ರು. ಮಾಡ್ತೀನಿ, ನಿನಗೆ ಸರಿಯಾಗಿ ಪಾಠ ಕಲಿಸ್ತೀನಿ. ನೀನ್ ಎಷ್ಟೇ ಪ್ರಯತ್ನ ಪಟ್ರು ನನ್ನ ವಿರುದ್ಧ ಏನು ಮಾಡಕ್ಕಾಗಲ್ಲ. ನೀನ್ ಬಿಟ್ಟಿರೋ ಬಾಣ ನಿನಗೆ ರಿವರ್ಸ್ ಆಗಿ ಹೊಡೆಯುತ್ತೆ ಅನ್ನೋದನ್ನ ಮರಿಬೇಡ ಕನ್ನಿಕಾ. ಈ ಮನೆಯಲ್ಲಿ ನನ್ನ ಪರವಾಗಿ ನಮ್ಮತ್ತೆ, ನಮ್ಮ ಮಾವ, ನಮ್ಮಣ್ಣ ಎಲ್ಲರೂ ನಿಲ್ತಾರೆ. ಇನ್ನು ಸ್ವಲ್ಪ ದಿನದಲ್ಲಿ ನನ್ನ ಗಂಡ ಕೂಡ ನನ್ನ ಪರವಾಗಿ ನಿಲ್ತಾನೆ. ಅದನ್ನ ನೀನು ಕಣ್ಣಾರೆ ನೋಡ್ತೀಯ.